ನೋಡಿ ಹೆಂಗಾಗ್ಬಿಟ್ಟೈತೆ ಟೈರ್, ವಾಲ್ ಬಿತ್ಬಿಟ್ಟೈತೆ. ನಮ್ಮ ಕರಿಂಗೆ ಹೊಸ ಶೂಸ್. ಬೇರ್ದು ಟೈರ್ ಬ್ಲಾಸ್ಟ್ ಆಯಿತು, ಅದಕ್ಕೋಸ್ಕರ ಹೊಸ ಟೈರ್ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ನೋಡಿದ್ರಲ್ಲ ಅವಾಗಲೇ ವಿಡಿಯೋನಲ್ಲಿ ಹೆಂಗಾಗಿದೆ, ಪೂರ್ತಿ ಥ್ರೆಡ್ಸ್ ಎಲ್ಲ ಓಪನ್ ಆಗಿಬಿಟ್ಟು ನೀಟಾಗಿ ಹೋಲ್ ಕಾಣಿಸ್ತಿದೆ ಒಳಗಡೆ. ಅದಕ್ಕೋಸ್ಕರ ಹೊಸ ಟೈರ್ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಅದು ಪೂರ್ತಿ ಬ್ಲಾಸ್ಟ್ ಆಗೋ ತನಕ ಚೇಂಜ್ ಮಾಡೋದೇ ಬೇಡ ಅಂತ ಹೇಳ್ಬಿಟ್ಟು ಹಂಗೆ ಯೂಸ್ ಮಾಡಿದ್ದೀನಿ. ಅದು ಇವಾಗ ತಾನೇ ಬ್ಲಾಸ್ಟ್ ಆಗಿದೆ. ಯಾವುದು MRF ಹಾಕಿಸೋಣ ಇಲ್ಲ ಅಪೋಲೋದು ಹಾಕ್ಸೋಣ ಅಂತ ನೋಡ್ತಾ ಇದ್ದೀನಿ. ಬಟ್ ಅಪೋಲೋದು ನೋಡೋಣ ಅಂತ ಇದು ಮಾಡ್ತಾ ಇದ್ದೀನಿ, ನೋಡೋಣ. ಇವಾಗ ತಾನೇ ಸಿಟಿಗೆ ಬಂದೆ ಟೈರ್ ತೊಗೊಂಡೋಗೋಣ ಅಂತ. ಇಲ್ಲೇ ಪಕ್ಕದಲ್ಲೇ ಒಂದು ಅಪೋಲೋ ಶೋರೂಮ್ ಇದೆ, ಆ ಶೋರೂಮ್ಗೆ ಹೋಗೋಣ ಅಂತ ನೋಡ್ತಾ ಇದ್ದೀನಿ. MRF ಹಾಕ್ಸೋಣ ಅನ್ಕೊಂಡೆ, MRF ಬೇಡ ಅಪೋಲೋದು ಹಾಕ್ಸೋಣ ಅಂತ ಹೇಳ್ಬಿಟ್ಟು ಇವಾಗ ಅಪೋಲೋ ಶೋರೂಮ್ ಹತ್ರ ಹೋಗ್ತಾ ಇದ್ದೀನಿ. ನೋಡೋಣ ಯಾವ ಥರ ಟೈರ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಅಕಸ್ಮಾತ್ ಏನಾದರೂ ನನಗೆ ಬೇಕಾಗಿರುತ್ತೆ ಅನ್ನೋದು ಸಿಕ್ಕರೆ ಓಕೆ, ಚೆನ್ನಾಗಿದ್ರೆ ಹಾಕಿಸ್ಬಿಡೋಣ, ಇಲ್ಲಂತೂ ಇರೋದಿಲ್ಲ. ನೆಕ್ಸ್ಟ್ ಇದಾದ್ಮೇಲೆ ಇರಬೇಕು ಅನ್ಸುತ್ತೆ. ಹಾಂ, ಇಲ್ಲಿದೆ ನೋಡಿ ರೈಟಲ್ಲಿ, ಯೂ ಟರ್ನ್ ಮಾಡ್ಕೊಂಬರೋಣ. ಸೋಡಾ ಫ್ಯಾಕ್ಟರಿ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಇವಾಗ ನೋಡಿ. ಫುಲ್ ಬಾಡಿನ ಇಟ್ಬಿಟ್ಟಿದ್ದಾರೆ ಗಾಡಿದು. ಟೈರ್ಸ್ ಬೇಕಿತ್ತು. CBR 250ಗೆ 140/70/17 CBR 250 ಹೋಂಡಾ. ಹಾಂ, ಬೈಕ್ ಸಿಗಲ್ವಾ? ಎಲ್ಲಿ ಸಿಗುತ್ತೆ ಇಲ್ಲಿ? ನಾನು ಸಿಟಿಯಿಂದನೇ ಬಂದೆ ನೋಡ್ಬಿಟ್ಟು. ಅಲ್ಲಿ ಬೈಕ್ಸ್ದಿಲ್ಲಂತೆ ಟೈರ್ಸು, ಬೈಕ್ಸಲ್ಲಿದೆ, ಹುಡುಕ್ಬೇಕು ಮತ್ತೆ. ಬನ್ನಿ ನೋಡೋಣ ಮುಂದೆ. ಶೋರೂಮ್ ಐತೆ, ಕೇಳಿ ನೋಡೋಣ ಆಯ್ತಾ ಇಲ್ಲ ಅಂತ. CBR 250 ಟೈರ್ ಬೇಕಿತ್ತು, 140/70/17. ಆ ಪ್ಯಾಟರ್ನ್ ಬೇಡ, ಇದ್ರಲ್ಲಿ ಬೇಕು. ಯಾವ ಟ್ರಾಮ್ಲರ್ ಅಲ್ಲ ಅದು, ಸ್ವಲ್ಪ ಆಫ್ ರೋಡಿಗೆ ಕೂಡ ಯೂಸ್ ಮಾಡ್ತೀನಿ ನಾನು. ಹೇಳಕ್ಕೆ ಬರಲ್ಲ ಯಾವ ಟೈಮ್ನಲ್ಲಿ ಎಲ್ಲಿಗೆ ಹೋಗ್ತೀವಂತ. ರೇಡಲ್ಲಿ ಬೇಡ, ಆರ್ಡಿನರಿ. ಎಷ್ಟಿದೆ ಪ್ರೈಸ್ ಅದು? ಜಾಸ್ತಿ ಆಯ್ತಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಏನಿದೆ ನೋಡಿ. ಓಕೆ, ಫೈನಲ್ ಪ್ರೈಸ್ ಏನು ಮಾಡ್ತೀರಾ ನೋಡಿ. ನೋಡಿ ಅದು ಎರಡು ಒಂದೇ ಅಲ್ಲ. ಇದು ರೇಡಿ ಅಲ್ಲ, ಇದು ರೇಡಿಯಲ್ಲಿ ಬೇಡ ಬಿಡಿ, ಬಟನ್ಸ್ ಕೂಡ ಜಾಸ್ತಿ ಇದೆ. ಫ್ರಂಟ್ ಏನಿದೆ ಪ್ರೈಸ್? ಹಾಂ, ಎಷ್ಟಿದೆ ನೋಡಿ ಪ್ರೈಸ್, ಸಾಕಷ್ಟೇ. ಹೌದು, 110 ಇದೆ ಅದು. ಹೌದು, 110 ಬರಲ್ಲ ಬಿಡಿ, ಅದರಲ್ಲಿ 100 ಬರೋದು. ಮನು ಎಸ್ಕೆ ಆಗಿದೆ ನೋಡಿ ಪೇಮೆಂಟ್. ಏನಿರುತ್ತೆ ವ್ಯಾರಂಟಿ ಇದ್ರದ್ದು? ಹಾಂ, ಸೇಮ್ ನಮ್ಮ ಕಂಪ್ನಿ ಪಾಲಿಸಿ ಹೆಂಗಾಯ್ತು ಆ ಥರ. ಓಕೆ, ಥ್ಯಾಂಕ್ ಯು. ಟೈರ್ ತೊಗೊಂಡಾಯ್ತು. ಇವಾಗ ಸೀದಾ ಊರಿಗೆ ಹೋಗ್ಬಿಟ್ಟು ಗಾಡಿಗೆ ಟೈರ್ ಪಿಕ್ ಮಾಡಿಸ್ಬಿಟ್ಟು ಗಾಡಿ ಎತ್ಕೊಂಬರ್ಬೇಕು. ಹೆಂಗಿದೆ, ಚೆನ್ನಾಗಿದೆ ಅಲ್ವಾ? ಇವಾಗ ತೊಗೊಂಡೋಗಿ ಓಪನ್ ಮಾಡ್ಬಿಟ್ಟು ಪಿಕ್ ಮಾಡೋಣ. ಊರ ಹತ್ರ ಬಂದ್ವಿ, ಟೈರ್ ಇಲ್ಲಿದೆ ಕೈನಲ್ಲಿ. ಇವಾಗ ಹೋಗ್ಬಿಟ್ಟು ಗಾಡಿ ಹತ್ರ ಟೈರ್ ಚೇಂಜ್ ಮಾಡಬೇಕು. ಹೊಸ ರೋಡ್ಗಳು ಹಾಕ್ಬಿಟ್ಟಿದ್ದಾರೆ ಇವಾಗ ನಮ್ಮೂರಿನಲ್ಲಿ. ಇದು ಪೊಲೀಸ್ ಸ್ಟೇಷನ್, ಇದು ಹಾಸ್ಟೆಲ್ಲು, ಗೌರ್ಮೆಂಟ್ ಬಾಯ್ಸ್ ಹಾಸ್ಟೆಲ್ಲು. ಇದು ಒಂದು ಹಳೇ ಸ್ಕೂಲ್, ಇವಾಗ ಹೊಸದಾಗಿ ರೆಡಿ ಮಾಡಿದ್ದಾರೆ. ಹಿಂದೆ ಇರೋದು ಕಾಲೇಜು. ಬನ್ನಿ, ನನ್ನ ಗಾಡಿ ಎಲ್ಲ ಐತೆ ತೋರಿಸ್ತೀನಿ. ನನ್ನ ಮಕ್ಳು ಡ್ರೈವಿಂಗ್ ಬರ್ತೈತಾ ಬರಲ್ವಾ? ರೋಡ್ನಲ್ಲಿ ಹಾಕೊಂಡು ವೆಯ್ಟ್ ಮಾಡ್ಕೊಂತ ಕುಂತಾರೆ. ಯಾವನ ಬಸ್ನಲ್ಲಿ ಅರ್ಧ ಬ್ರೇಕ್ ಇಲ್ದಿರೋದು ಬಂದರೆ ಏನು ಮಾಡ್ತಾರೆ? ಇಲ್ಲ 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 ಇಲ್ಲಿ ಮುಂದೆ ಐತೆ ಆಟೋ ನಿಂತೈತಲ್ಲ ಅಲ್ಲಿ. ನೋಡಿ ಹೆಂಗಾಗ್ಬಿಟ್ಟೈತೆ ಟೈರ್, ವಾಲ್ ಬಿತ್ಬಿಟ್ಟೈತೆ. ಅದಕ್ಕೆ ಇವಾಗ ತಗೊಂಡೋಗ್ಬಿಟ್ಟು ಟೈರ್ ಚೇಂಜ್ ಮಾಡಬೇಕು. ಟ್ಯಾಂಕ್ನಲ್ಲಿ ವಾಟರ್ ಹೋಗ್ಬಿಟ್ಟೈತೆ, ಕ್ಲೀನ್ ಮಾಡಬೇಕು. ಸೆಂಟ್ರ್ ಸ್ಟ್ಯಾಂಡ್ ಇಲ್ಲ ಇಲ್ಲಿ ನೋಡ. 24 ಹಿಂಗಾಯ್ತಾ ಅಣ್ಣ? ಹಾಂ, ವೀಲ್ ಬಿಚ್ಚಬೇಕು ಆ ಗಾಡಿದು. ಹಾಂ, ಇದ್ರೆ ಹೇಳಿ, ನಾನೇ ಇಲ್ಲೇ ಬಿಚ್ಚಿಬಿಡ್ತೀನಿ. ನಾನೇ ಫಿಕ್ ಮಾಡ್ತೀನಿ. ಟೈರ್ ಚೇಂಜ್ ಮಾಡಬೇಕು ಹೊಸದು. ಪಂಚರ್ ಶಾಪ್ನಲ್ಲಿ ಸ್ವಲ್ಪ ರಿಂಗ್ ಕೊಟ್ಬಿಡಿ ನನಗೆ, ಓಪನ್ ಮಾಡ್ಕೊಂಡು ಕೊಡ್ತೀನಿ. ಇರಲಿಲ್ಲ,
ಅದಕ್ಕೋಸ್ಕರ ಹಾಗೆ ಸ್ವಲ್ಪ ಮುಂದೆ ತೊಗೊಂಡು ಬಂದು ಗೊತ್ತಿರೋ ಗ್ಯಾರೇಜ್ನಲ್ಲಿ ರಿಂಗು ಮತ್ತು ಬೇರೆ ಏನು ಟೂಲ್ಸ್ ಬೇಕಿತ್ತು ಅದೆಲ್ಲ ಇಸ್ಕೊಂಡು ವೀಲ್ ಆ್ಯಕ್ಸಲ್ ನಟ್ಟೆಲ್ಲ ಓಪನ್ ಮಾಡಿಕೊಂಡೆ. ಬಟ್ ಅದು ಕೆಳಗಡೆ ಇಡೋದಕ್ಕೆ ಸಪೋರ್ಟ್ ಬೇಕಲ್ಲ, ಸೆಂಟರ್ ಸ್ಟ್ಯಾಂಡ್ ಇಲ್ಲಲ್ಲ ಈ ಗಾಡಿಗೆ. ಅದಕ್ಕೋಸ್ಕರ ಫೋರಕ್ ರಾಡಿಂದ ಒಂದು ಮಾಡಿರೋ ಸ್ಟೂಲ್ ಇತ್ತು, ಅದನ್ನೇ ತೊಗೊಂಡು ಗಾಡಿ ಕೆಳಗಡೆ ಇಟ್ಬಿಟ್ಟು ಆಮೇಲೆ ಅದು ಮೇನ್ ಆ್ಯಕ್ಸಲ್ ಬರುತ್ತಲ್ಲ, ಆ್ಯಕ್ಸಲ್ ರಿಮೂವ್ ಮಾಡಿಕೊಂಡು ಆಮೇಲೆ ಅದನ್ನು ವೀಲ್ ಹೊರಗಡೆ ತೆಕ್ಕೊಂಡೆ. ವೀಲ್ ಹೊರಗಡೆ ತೆಗೆದ್ಮೇಲೆ ಬುಷ್ಗಳೆಲ್ಲ ತೆಗೆದು ಸೈಡಿಗಿಟ್ಟು, ಅದಾದಮೇಲೆ ಸ್ಪ್ರಾಕೆಟ್ ತೆಗೆದು ಸೈಡಿಗಿಟ್ಟು, ರಬ್ಬರ್ಸ್ ಬರುತ್ತಲ್ಲ ಅದನ್ನು ಕೂಡ ಸೈಡಿಗೆ ಇಟ್ಬಿಟ್ಟು ಅಲ್ಲಿಂದ ವೀಲ್ ತೊಗೊಂಡು ಸೀದಾ ಪಂಚರ್ ಶಾಪ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಮಿಷಿನ್ ಇತ್ತಲ್ಲ, ಮಿಷಿನಲ್ಲೆಲ್ಲ ಟೈರೆಲ್ಲ ಓಪನ್ ಮಾಡಿಕೊಂಡು ಫಸ್ಟು ಪ್ರೆಸ್ ಮಾಡ್ಕೋಬೇಕು. ಅದನ್ನು ಪ್ರೆಸ್ ಮಾಡ್ಕೊಂಡೆಲ್ಲ ಫ್ರೀ ಮಾಡ್ಕೋಬೇಕು. ಅದಾದಮೇಲೆ ಮಿಷಿನ್ಗೆ ಹಾಕ್ಬಿಟ್ಟು ಅದನ್ನು ರಿಮೂವ್ ಮಾಡ್ಕೋಬೇಕಾಗುತ್ತೆ. ಅದು ಹಾಕೋ ಟೈಮಲ್ಲಿ ಸ್ವಲ್ಪ ನೋಡಿ ಹಾಕಬೇಕು, ಇಲ್ಲಾಂದರೆ ಮ್ಯಾಕ್ ವೀಲ್ ಡ್ಯಾಮೇಜ್ ಆಗಿಬಿಡುತ್ತೆ. ಹುಷಾರಾಗಿ ಮಾಡ್ಕೋಬೇಕು ಅದನ್ನು. ನಮ್ಮ ಹತ್ರ ಯಾವುದಾನ ಒಂದು ಗಾಡಿ ಇದೆ ಅಂತಂದರೆ ಅಟ್ಲೀಸ್ಟ್ ಅದ್ರ ಬಗ್ಗೆ ಸ್ವಲ್ಪನಾದರೂ ತಿಳ್ಕೋಬೇಕು. ಆ ಗಾಡಿ ಯಾವ ಥರ ಕೆಲಸ ಮಾಡುತ್ತೆ, ಏನಾಗುತ್ತೆ, ಏನಾದರೂ ಪ್ರಾಬ್ಲಮ್ ಆದರೆ ಯಾವ ಥರ ರೆಡಿ ಮಾಡ್ಕೋಬೇಕು, ಏನಿಲ್ಲ ಅಟ್ಲೀಸ್ಟ್ ಚಿಕ್ಕ ಪುಟ್ಟದೇನಾದರೂ ತಿಳ್ಕೊಂಡೆ ಅದ್ರ ಬಗ್ಗೆ. ಎಲ್ಲಾದರೂ ಒಬ್ಬರೇ ಹೋದಾಗ ತೊಗೊಂಡೋದಾಗ ಏನಾದರೂ ಪ್ರಾಬ್ಲಮ್ ಆದರೆ ನಮ್ಮ ಗಾಡಿನ ನಾವೇ ರೆಡಿ ಮಾಡ್ಕೋಬೋದು ಆದಷ್ಟು ಜಲ್ದಿ. ಇಲ್ಲ ಅಂತಂದ್ರೆ ನಾವು ಹೋಗೋ ಜಾಗದಲ್ಲಿ ಬೇರೆ ಯಾರ್ದಾದ್ರೂ ಗಾಡಿ ಏನಾದರೂ ಪ್ರಾಬ್ಲಮ್ ಆಗಿದ್ರು ಕೂಡ ಅಟ್ಲೀಸ್ಟ್ ಅವರಿಗಾನ ಹೆಲ್ಪ್ ಆಗುತ್ತೆ ನಾವು ಕಲ್ತಿರೋದು. ಟೈರೆಲ್ಲ ರಿಮೂವ್ ಮಾಡ್ಕೊಂಡು ಇವಾಗ ಹಳೆ ಟೈರನ್ನ ಸೈಡಿಗೆ ಇಟ್ಬಿಟ್ಟು ಹಾಗೆ ಬಂದು ಹೊಸ ಟೈರ್ ಆಯ್ತಲ್ಲ ಅದನ್ನೆಲ್ಲ ತೊಗೊಂಡು ಅದ್ರದ್ದು ಟೇಪೆಲ್ಲ ಹಾಕಿರ್ತಲ್ಲ ಅದು ಪ್ಯಾಕಿಂಗ್ ಎಲ್ಲ ಬಿಸಾಕ್ಬಿಟ್ಟು ಮತ್ತು ನೆಕ್ಸ್ಟ್ ಅದಾದಮೇಲೆ ರಿಮ್ ಸ್ವಲ್ಪ ಗಲೀಜಿತ್ತು ಹಾಗೆ ಕ್ಲೀನ್ ಮಾಡಿಕೊಂಡು, ಅದಾದಮೇಲೆ ಈ ಟೈರ್ ಏನಿದೆ ಇದು ಕೂಡ ಚೆಕ್ ಮಾಡಿಕೊಂಡು ಆಮೇಲೆ ಫಿಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟಿಟ್ಟೆ. ಮತ್ತು ಇನ್ನೊಂದು ಹೇಳೋದು ಮರ್ತ್ಕೊಂಡೆ, ಇವಾಗ ಎಲ್ಲೋ ಲೈನ್ ಕಾಣಿಸ್ತಿದೆಯಲ್ಲ ಅದು ಪಾಯಿಂಟು, ಅದು ಕರೆಕ್ಟಾಗಿ ನೆಕ್ ಹತ್ರ ಬರಬೇಕು. ಅಲ್ಲಿ ನಾವು ಏರೋಡ್ರಮ್ನಲ್ಲಿ ಪ್ರೆಸರ್ ಜಾಸ್ತಿ ಇರುತ್ತೆ ಅಲ್ಲಿ, ಅದಕ್ಕೋಸ್ಕರ ಆ ಪಾಯಿಂಟಿಗೆ ಆ ಎಲ್ಲೋ ಮಾರ್ಕ್ ಇರುತ್ತಲ್ಲ ಅದನ್ನು ಮ್ಯಾಚ್ ಮಾಡಿಬಿಟ್ಟು ಹಾಕಬೇಕು. ಇಲ್ಲ ಅಂತಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ವಾಬ್ಲಿಂಗ್ ಆಗಲಿ ಮತ್ತು ಇದಾಗಲಿ ಟೈರ್ ವೀಕ್ನೆಸ್ ಆಗೋ ಜಾಸ್ತಿ ಚಾನ್ಸಸ್ ಇರುತ್ತೆ. ಅದು ಬೈಕಿಗಾಗಲಿ ಕಾರಿಗಾಗಲಿ ಎಲ್ಲ ಇರುತ್ತೆ ಸೇಮ್ ಅದೇ ಥರ. ಅದನ್ನ ನೋಡ್ಕೊಂಡು ಫಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ಎಲ್ಲ ಫಿಕ್ಸ್ ಆಯಿತು, ಆರಾಮಾಗಿ ಈಸಿಯಾಗಿ ಕೂತ್ಕೊಂತದ್ದು ಇಷ್ಟೇ. ಇವಾಗ ಅದಕ್ಕೆ ವಾಲ್ ಪಿನ್ ಹಾಕ್ಬಿಟ್ಟು ಹಾಗೆ ಏರ್ ಪ್ರೆಸರ್ ಇಡಬೇಕು, ಅಂದರೆ ಸ್ವಲ್ಪ ಜಾಸ್ತಿ ಇಡಬೇಕು. ಅದು ಬೀಡಿಂಗ್ ಇರುತ್ತಲ್ಲ ಆ ಬೀಡಿಂಗ್ ಎಲ್ಲ ಕರೆಕ್ಟಾಗಿ ಫಿಕ್ಸ್ ಆಗಬೇಕು, ಅದು ನೀಟಾಗಿ ಓಪನ್ ಆಗಬೇಕು. ಕರೆಕ್ಟಾಗಿ ಬೀಡಿಂಗ್ ಫಿಕ್ಸ್ ಆಗಿಲ್ಲ ಅಂತಂದರೆ ನಿಮಗೆ ಅದು ವಾಬ್ಲಿಂಗ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ಎಲ್ಲ ಲೀಕ್ ಆಗ್ತಿದೆ ಏನಿಲ್ಲ ಚೆಕ್ ಮಾಡ್ಕೋಬೇಕು ಫುಲ್ ಪ್ರೆಸರ್ ಇಟ್ಟು. ಇವಾಗ ನೋಡಿ ಪ್ರೆಸರೆಲ್ಲ ಇಟ್ಟ ಮೇಲೆ ಚೆಕ್ ಮಾಡ್ಕೊಂಡಿದ್ದೀನಿ, ಆ ಬೀಡಿಂಗ್ ಎಲ್ಲ ಕರೆಕ್ಟಾಗಿತ್ತು. ಅದಕ್ಕೋಸ್ಕರ ಮತ್ತೆ ರಿಟರ್ನ್ ವಾಪಸ್ ತೊಗೊಂಡೋಗ್ಬಿಟ್ಟು ಇವಾಗ ಗಾಡಿಗೆ ಫಿಟ್ ಮಾಡಬೇಕು. ಈ ಥರ ಓಡಿಸ್ಕೊಂಡು ಹೋಗ್ತಿದ್ರೆ ನಮಗೆ ಚಿಕ್ಕದ್ರಲ್ಲಿದ್ದಾಗ ಹಳೆ ಗಾಡಿದು ಅದನ್ನು ಟೈರ್ ತೆಗೆದ್ರೆ ಅದನ್ನು ಹಳೆ ಟೈರನ್ನು ತೊಗೊಂಡು ಈ ಥರ ಓಡಿಸ್ಕೊತಾ ಇರ್ತಿದ್ವಿ ಊರಿನಲ್ಲಿ. ಚಿಕ್ಕ ವಯಸ್ಸಿನ ನೆನಪೆಲ್ಲ ಬರುತ್ತೆ. ಹಾಗೆ ತೊಗೊಂಡೋಗ್ಬಿಟ್ಟು ಇವಾಗ ಗಾಡಿ ಹತ್ರ ತೊಗೊಂಡೋಗ್ಬಿಟ್ಟು ಇವಾಗ ಮತ್ತೆ ಫಿಕ್ಸ್ ಮಾಡಬೇಕು. ಒಬ್ಬನೇ ಫಿಕ್ಸ್ ಮಾಡಬೇಕು, ಲೆಕ್ಕ ಇಬ್ಬಿಬ್ಬರು ಮೂರು ಜನ ಫಿಕ್ಸ್ ಮಾಡ್ತಾರೆ ವೀಲ್ಗಳೆಲ್ಲ, ಹಿಂದೆದೆಲ್ಲ ಬಿಚ್ಚಿದ್ರೆ ಕರೆಕ್ಟಾಗಿ ಕೂತ್ಕೊಳ್ಳೋಲ್ಲ ಅಂತ. ಬಟ್ ನೀವು ಒನ್ ಟೈಮ್ ಪ್ರಾಕ್ಟೀಸ್ ಮಾಡ್ಕೊಬಿಟ್ರೆ ಆರಾಮಾಗಿ ಫ್ರೀಯಾಗಿ ಫಿಕ್ಸ್ ಮಾಡ್ಕೋಬೋದು. ಇವಾಗ ನೋಡಿ ಡಾಂಪರ್ ಬರೆಲ್ಲ ಹಾಕಿದ್ದೀನಿ, ಸ್ಪ್ರಾಕೆಟೆಲ್ಲ ಫಿಕ್ಸ್ ಮಾಡಿದ್ದೀನಿ. ಇವಾಗ ಅದನ್ನು ತೆಗೆದ್ಬಿಟ್ಟು ವೀಲ್ ಒಳಗಡೆ ಹಾಕಬೇಕು. ನಿಮ್ಗೆ ಇನ್ನೂ ಒಂದು ಏನಂತ ಹೇಳಿದ್ರೆ ಈ ಥರ ಗಾಡಿಗಳಿಗೆಲ್ಲ ಕ್ಯಾಲಿಪರ್ ಇದೆಯಲ್ಲ ಅದು ಬೋಲ್ಟ್ ಸ್ವಲ್ಪ ಹೊತ್ತು ಹೊರಗಡೆ ತಕ್ಕೋಬೇಕು. ಅದಾದಮೇಲೆ ಡಿಕ್ಸ್ ಪ್ಯಾಡ್ಸ್ ಇರುತ್ತಲ್ಲ ಅದನ್ನು ಕೂಡ ಹೊರಗಡೆ ತಕ್ಕೋಬೇಕು. ಅದಾದಮೇಲೆ ನಿಮಗೆ ವೀಲ್ ಫಿಕ್ಸ್ ಮಾಡಿದ್ರೆ ನೀವು ಒಬ್ಬರೇ ಫಿಕ್ಸ್ ಮಾಡ್ಕೋಬೋದು. ಒಂದು 4-5 ಟೈಮ್ ಪ್ರಾಕ್ಟೀಸ್ ಮಾಡ್ಕೊಬಿಟ್ರೆ ಅದು ನಿಮಗೆ ಬಂದ್ಬಿಡುತ್ತೆ. ಇವಾಗ ನೋಡಿ ನಾನು ಯಾರ್ದು ಸಪೋರ್ಟ್ ಇಲ್ದೇ ಒಬ್ಬನೇ ಫಿಕ್ಸ್ ಮಾಡ್ತಾಯಿದ್ದೀನಿ ಅದು ವೀಲ್. ಒಂದು 4 ಟೈಮ್ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿರುತ್ತೆ ನಿಮಗೆ, ಅಷ್ಟೇನು ಕಷ್ಟ ಏನಾಗಲ್ಲ. ವೀಲ್ ಆ್ಯಕ್ಸಲೆಲ್ಲ ಹಾಕಿದ್ಮೇಲೆ ಕ್ಯಾಲಿಪರ್ ಬೋಲ್ಟ್ಸ್ ಎಲ್ಲ ಹಾಕ್ಕೊಂಡು ಹಾಗೆ ಡಿಕ್ಸ್ ಪ್ಯಾಡ್ಸ್ ಎಲ್ಲ ಫಿಕ್ಸ್ ಮಾಡಿಸ್ಕೊಂಡು ಡಿಕ್ಸ್ ಪ್ಯಾಡ್ ಬೋಲ್ಟ್ ಕೂಡ ಟೈಟ್ ಮಾಡಿಕೊಂಡೆ. ನೆಕ್ಸ್ಟ್ ಅದಾದಮೇಲೆ ಇದೇನಿರುತ್ತೆ ನಿಮಗೆ ಬಿಚ್ಚಿರ್ತಿರಲ್ಲ ಓಪನ್ ಮಾಡಿರೋ ಬೋಲ್ಟ್ಸು ನೆಟ್ಸ್ ಏನಿದೆ ಕಂಪಲ್ಸರಿ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. 1 ಟೈಮಲ್ಲ 2 ಟೈಮ್ ಚೆಕ್ ಮಾಡ್ಕೊಳ್ಳಿ, ಯಾಕೆಂದರೆ ಬ್ರೇಕ್ಸ್ ಅಲ್ವಾ ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ಅದಾದಮೇಲೆ ಆ್ಯಕ್ಸಲ್ ನೆಟ್ಟು ಲೈಟಾಗಿ ಟೈಟ್ ಮಾಡಿಕೊಂಡು ಆಮೇಲೆ ಅದು ಚೈನ್ ಅಡ್ಜಸ್ಟ್ಮೆಂಟ್ ಏನಿದೆ ಅದನ್ನು ಚೆಕ್ ಮಾಡ್ಕೊಂಡು ಕರೆಕ್ಟಾಗಿ ಅಡ್ಜಸ್ಟ್ ಮಾಡಬೇಕು. ಆ ಕಡೆ ಈ ಕಡೆ ನಿಮಗೆ ಸ್ವಿಂಗರಮ್ನಲ್ಲಿ ಏನಿರುತ್ತೆ ಚೈನ್ ಅಡ್ಜಸ್ಟರ್ ಇರುತ್ತಲ್ಲ ಲೈನ್ಸ್ಗಳಿರುತ್ತೆ, ಆ ಲೈನ್ಸ್ಗಳನ್ನ ನೀಟಾಗಿ ಚೆಕ್ ಮಾಡಿಕೊಂಡು ಅಲೈನ್ಮೆಂಟ್ ಕರೆಕ್ಟಾಗಿ ಮಾಡಬೇಕು. ಇಲ್ಲ ಅಂತಂದರೆ ನಿಮಗೆ ಕ್ರಾಸ್ ಆಗಿಬಿಡುತ್ತೆ, ಹಾಗೆ ಚೈನ್ ನಾಯ್ಸ್ ಬರುತ್ತೆ. ಇಲ್ಲ ಅಂತಂದರೆ ಸುಮ್ಮನೆ ಎಕ್ಸ್ಟ್ರಾ ಇದಾಗ್ತಾ ಇರುತ್ತೆ, ವೈಬ್ರೇಷನ್ ಆಗ್ತಾ ಇರುತ್ತೆ. ಅದರಿಂದ ನಿಮಗೆ ಮೈಲೇಜ್ ಕೂಡ ಡ್ರಾಪ್ ಆಗುತ್ತೆ, ಗಾಡಿ ಓಡಿಸೋ ಟೈಮಲ್ಲಿ ತುಂಬ ಇರಿಟೇಷನ್ ಆಗುತ್ತೆ, ಮತ್ತು ಇನ್ಷಿಯಲ್ ಪಿಕಪ್ ಕೂಡ ಇರೋಲ್ಲ. ಅದೆಲ್ಲ ನೀಟಾಗಿ ಚೆಕ್ ಮಾಡ್ಕೋಬೇಕು. ಈ ಕಡೆ ಎಷ್ಟು ಟೈಟ್ ಮಾಡಿರ್ತೀರ ಚೈನು ಆ ಕಡೆ ಕೂಡ ಅಷ್ಟೇ ಟೈಟ್ ಮಾಡಬೇಕು ಅಡ್ಜಸ್ಟ್ಮೆಂಟು. ಈ ಕಡೆ ಜಾಸ್ತಿ ಟೈಟ್ ಕೂಡ ಇರಬಾರ್ದು, ಈ ಕಡೆ ಜಾಸ್ತಿ ಲೂಸ್ ಕೂಡ ಇರಬಾರ್ದು.